ಎಡಿಜಿಪಿ ಚಂದ್ರಶೇಖರ್ಗೆ ಬೆದರಿಕೆ ಹಾಕಿದ ಪ್ರಕರಣ ಎಚ್.ಡಿ. ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್. ಇಬ್ಬರು ಹೆಂಡತಿರ ಮುದ್ದಿನ ಗಂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ದೀಪಾವಳಿಗೆ ಪಟಾಕಿಗಾಗಿ ಕಾಯ್ತಿದ್ದವರಿಗೆ ವಂಚನೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20. ಕೊಪ್ಪಳ ಜಿಲ್ಲೆಯಲ್ಲಿ ದಲಿತ ಮುಖಂಡನ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧ 8 ಮಂದಿಯ ವಿರುದ್ಧ ದೂರು ದಾಖಲಾಗಿದೆ. ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ 8 ಜನರ ವಿರುದ್ಧ ದೂರು ದಾಖಲಾಗಿದೆ. ನಿನ್ನೆ ಯಲಬುರ್ಗಾ ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ದಲಿತ ಮುಖಂಡ ಮೌನೇಶ್ ಕುಡಗುಂಟಿ ಎಂಬುವರ ಮನೆಗೆ ಬೆಂಕಿ ಹಚ್ಚಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಕಿ ಹಚ್ಚಿರುವ ಅನುಮಾನದ ಅಡಿ 8 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. ಮನೆಯಲ್ಲಿದ್ದ ಮಣಿಕಂಠ ಎಂಬುವರು ನೀಡಿದ ದೂರಿನ ಆಧಾರದಲ್ಲಿ ಹನುಮಂತಪ್ಪ, ಭೀಮಪ್ಪ, ನಿಂಗಪ್ಪ, ದೊಡ್ಡಬಸಪ್ಪ, ಜೂಲಕಟ್ಟಿ, ಮಲ್ಲಪ್ಪ, ಭಜಂತ್ರಿ, ಪ್ರವೀಣ್ ಹಟ್ಟಿ, ಹೊನಕೇರಪ್ಪ ಹಟ್ಟಿ ಹಾಗೂ ಬಾಲಪ್ಪ ಹಟ್ಟಿ ಎಂಬುವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಬೆಂಕಿ ಹತ್ತಿದಾಗ ಮನೆಯಲ್ಲಿದ್ದ ಮಣಿಕಂಠ ಪ್ರಾಣಾಪಾಯದಿಂದ ಪಾರಾಗಿದ್ರು. ಘಟನೆ ಸಂಬಂಧ ದೂರು ಕೊಟ್ಟ ಮಣಿಕಂಠ, ನಮ್ಮ ಮಾವನನ್ನ ದ್ವೇಷಿಸುತ್ತಾರೆ ಎಂಬ ಅನುಮಾನದ ಅಡಿ 8 ಜನರ ವಿರುದ್ಧ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಪುಣಜೂರು ವಲಯದ ಬಜೆಬಾವಿ ಅರಣ್ಯ ಪ್ರದೇಶದಲ್ಲಿ ಕಳೆದ 3 ದಿನಗಳ ಹಿಂದೆ 3 ಮರಿ ಹುಲಿಗಳು ಪತ್ತೆಯಾಗಿವೆ. ಅರಣ್ಯ ಸಿಬ್ಬಂದಿಗಳು ರಾತ್ರಿ ಗಸ್ತು ತಿರುಗ್ತಾ ಇದ್ದ ವೇಳೆ ಈ 3 ಮರಿ ಹುಲಿಗಳು ಕಂಡು ಬಂದಿದೆ. ಆದರೆ ಒಂದೇ ದಿನಕ್ಕೆ ಮರಿ ಹುಲಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಮೂಲಕ ಅರಣ್ಯ ಇಲಾಖೆ ಎಡವಟ್ಟು ಮಾಡಿದೆ. ಇದೀಗ ಅರಣ್ಯ ಇಲಾಖೆ ತಾಯಿ ಹುಲಿಗೆ ಪತ್ತೆಗಾಗಿ ಹರಸಾಹಸ ಪಡುತ್ತಿದೆ. ಸಾಕಾನೆಗಳೊಂದಿಗೆ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. 3 ದಿನಗಳಾದರೂ ಕೂಡ ತಾಯಿ ಹುಲಿಯ ಸುಳಿವು ಸಿಕ್ತಿಲ್ಲ. ಇತ್ತ ಅಮ್ಮನ ಬರುವಿಕೆಗಾಗಿ ಕಾಯ್ತಾ ಇರುವ ಮರಿ ಹುಲಿಗಳು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನಿಸಲಾಗಿದೆ. ದಟ್ಟ ಅರಣ್ಯದ ನಡುವೆ ಇರುವಂತಹ ಪುಣಜನೂರು ಬೇಡಗುಳಿ ರಸ್ತೆಯಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧ ಇದೆ. ಹೀಗಿದ್ರೂ ಕೂಡ ಕಾಫಿ ಎಸ್ಟೇಟ್ನ ವಾಹನಗಳು ಈ ರಸ್ತೆಯಲ್ಲಿ ಹೋಗೋದಕ್ಕೆ ಬಿಟ್ಟಿರೋದೇಕೆ ಎಂಬ ಅನುಮಾನಗಳು ಸಹಜವಾಗಿಯೇ ವ್ಯಕ್ತವಾಗ್ತಿದೆ. ಎಡಿಜಿಪಿ ಚಂದ್ರಶೇಖರ್ಗೆ ಬೆದರಿಕೆ ಹಾಕಿದ ಪ್ರಕರಣ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. 2011ರ ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆ ನಡೆಸುತ್ತಿದ್ದ ಎಡಿಜಿಪಿ ಚಂದ್ರಶೇಖರ್ಗೆ ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ವಿರುದ್ಧ ದೂರು ದಾಖಲಿಸಲಾಗಿತ್ತು. ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಎಚ್ಡಿಕೆಗೆ ಎಫ್ಐಆರ್ ರದ್ದುಗೊಳಿಸಿ ಆದೇಶ ನೀಡಿತ್ತು. ಇನ್ನು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಈ ವೇಳೆ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ. ಇಂತಹ ಪ್ರಕರಣವನ್ನ ರಾಜಕೀಯ ಹೋರಾಟಕ್ಕೆ ವೇದಿಕೆ ಮಾಡಿಕೊಳ್ಬೇಡಿ. ಈ ಹಿಂದೆಯೂ ಇಂತಹದ್ದೇ ಅರ್ಜಿಯನ್ನ ವಜಾ ಮಾಡಲಾಗಿತ್ತು. ಮತ್ತೊಮ್ಮೆ ಅರ್ಜಿ ಯಾಕೆ ಸಲ್ಲಿಸಿದ್ದೀರಿ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇದಕ್ಕೆ ಉತ್ತರಿಸಲು ಬಂದ ರಾಜ್ಯ ಸರ್ಕಾರದ ವಾದವನ್ನ ಸಿಜೆಐ ಪೀಠ ತಿರಸ್ಕರಿಸಿ ಅರ್ಜಿ ವಜಾ ಮಾಡಿದೆ. ಈ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಒಂದು ಮದುವೆಯಾಗಿ ಸುಖಿ ಸಂಸಾರ ನಡೆಸುವುದೇ ಕಷ್ಟ ಸಾಧ್ಯ ಅನ್ನುವಂತಹ ಈ ಸಂದರ್ಭದಲ್ಲಿ ಇಲ್ಲೊಬ್ಬ ಯುವಕನೋರ್ವ ಏಕಕಾಲಕ್ಕೆ ಇಬ್ಬರೊಂದಿಗೆ ವಿವಾಹವಾಗಿರುವ ಘಟನೆ ಚಿತ್ರದುರ್ಗದ ಎಂಕೆ ಪ್ಯಾಲೇಸ್ನಲ್ಲಿ ನಡೆದಿದೆ. ಚಿತ್ರದುರ್ಗದ ವಾಸಿಂ ಗೋವಾದಲ್ಲಿ ಕೆಲಸ ಮಾಡುವಾಗ ಶಿಫಾ ಮತ್ತು ಜನ್ನತ್ ಎಂಬ ಇಬ್ಬರು ಯುವತಿಯರೊಂದಿಗೆ ಸ್ನೇಹ ಆಗಿತ್ತು. ಈ ಸ್ನೇಹ ಪರಸ್ಪರ ಪ್ರೇಮಾಂಕುರವಾಗಿತ್ತು. ಹೀಗಾಗಿ ಇಬ್ಬರು ಪ್ರೇಯಸರಿಗೂ ಪರಿಚಯ ಮಾಡಿಸಿ ವಿಷಯ ತಿಳಿಸಿದ್ದ ವಾಸಿಂ ಗೋವಾದಲ್ಲಿ ಇಬ್ಬರು ಗೆಳತಿಯರನ್ನ ಏಕಕಾಲಕ್ಕೆ ಮದುವೆ ಆಗಿದ್ದಾನೆ. ಬಳಿಕ ನಿನ್ನೆ ರಾತ್ರಿ ಚಿತ್ರದುರ್ಗದಲ್ಲಿ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಹಿತೈಷಿಗಳ ಸಮ್ಮುಖದಲ್ಲಿ ರಿಸೆಪ್ಷನ್ ಮಾಡಿಕೊಂಡಿದ್ದಾನೆ. ಈ ಮದುವೆಯ ವಿಡಿಯೋ ಹಾಗೂ ಫೋಟೋಸ್ ಎಲ್ಲ ಕಡೆ ವೈರಲ್ ಆಗ್ತಿದೆ. ಪಟಾಕಿ ಚೀಟಿ ಹೆಸರಲ್ಲಿ ಲಕ್ಷ ವಂಚನೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಂಗಾರಪೇಟೆ ನಗರದ ಅಮರಾವತಿ ಬಡಾವಣೆಯ ನಿವಾಸಿ ಭರತ್ ಎಂಬಾತ ತಾಯಿ ಚೌಡೇಶ್ವರಿ ದೀಪಾವಳಿ ಹಬ್ಬದ ಸಾಮಗ್ರಿಗಳು ಎಂಬ ಹೆಸರಲ್ಲಿ ಪಟಾಕಿ ಚೀಟಿ ನಡೆಸ್ತಾ ಇದ್ದ. ದೀಪಾವಳಿ ಹಬ್ಬಕ್ಕೂ 1 ತಿಂಗಳ ಮುಂಚೆ ಪಟಾಕಿ, ಗಿಫ್ಟ್, ರೇಷನ್ ಕಿಟ್, ದಿನಸಿ ಸಾಮಗ್ರಿ ನೀಡುವ ಭರವಸೆ ಕೊಟ್ಟಿದ್ದ. ಆದರೆ ದೀಪಾವಳಿ ಸಮೀಪಿಸ್ತಾ ಇದ್ದು ಪಟಾಕಿಯನ್ನು ನೀಡದೆ, ಕಟ್ಟಿದ ಹಣವನ್ನು ವಾಪಸ್ ನೀಡದೆ, ಯಾರ ಸಂಪರ್ಕಕ್ಕೂ ಸಿಗದೆ ಭರತ್ ನಾಪತ್ತೆಯಾಗಿದ್ದಾನೆ. ಇದರಿಂದ ಆತಂಕಗೊಂಡ ಗ್ರಾಹಕರು ಕಣ್ಣೀರು ಹಾಕಿದ್ದಾರೆ. ಪಟಾಕಿ ಚೀಟಿ ಕಚೇರಿ ಬಳಿ ಕೋಲಾರ ಜಿಲ್ಲೆಯ ವಿವಿಧ ಭಾಗದ ಜನ ಮಾತ್ರ ಅಲ್ಲ, ಆಂಧ್ರ, ತಮಿಳುನಾಡು ಭಾಗದ ಜನ ಕೂಡ ಕಚೇರಿಗೆ ಧಾವಿಸಿ ಕಣ್ಣೀರು ಹಾಕಿದ್ದಾರೆ. ಈ ಸಂಬಂಧ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಿಂದ ಮಂತ್ರಾಲಯ ಮೂಲಕ ರಾಯಚೂರಿಗೆ ಬರ್ತಾ ಇದ್ದ ಖಾಸಗಿ ಬಸ್ ಆಂಧ್ರಪ್ರದೇಶದ ಅನಂತಪುರ ಬಳಿ ಅಗ್ನಿ ಅವಘಡಕ್ಕೆ ತುತ್ತಾಗಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬಸ್ನ ಹಿಂದಿನ ಗಾಲಿ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ಕೊಂಡಿದೆ. ಆದರೆ ಚಾಲಕ ಬಸ್ ನಿಲ್ಲಿಸದೆ 1 ಕಿಲೋಮೀಟರ್ವರೆಗೂ ಹಾಗೆಯೇ ಬಂದಿದ್ದರಿಂದ ಬೆಂಕಿ ಬಸ್ಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳ ದಾಖಲೆಗಳು, ವಸ್ತುಗಳು, ಮೊಬೈಲ್, ಲ್ಯಾಪ್ಟಾಪ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಒಟ್ಟು 32 ಪ್ರಯಾಣಿಕರಲ್ಲಿ 20 ಜನ ರಾಯಚೂರಿಗೆ, ಉಳಿದವರು ಮಂತ್ರಾಲಯಕ್ಕೆ ಬರ್ತಾ ಇದ್ರು. ಪ್ರಯಾಣಿಕರು ಜಗಳ ಮಾಡಿ ಬಸ್ ನಿಲ್ಲಿಸಿದ್ರಿಂದ ಎಲ್ಲರ ಪ್ರಾಣ ಉಳಿದಿದೆ. ಘಟನೆ ಸಂಬಂಧ ಈಗಾಗಲೇ ಬಸ್ ಚಾಲಕನನ್ನ ಅನಂತಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಸ್ ಚಾಲಕ ಹಾಗೂ ಮಾಲೀಕರ ವಿರುದ್ಧ ಪ್ರಯಾಣಿಕರು ಈಗ ರಾಯಚೂರಿನ ಪಶ್ಚಿಮ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ.
ಫಸ್ಟಿಗೆ ಎದ್ದಿರೋಳ ನಾನೇ. ಯಾವಾಗ ಟಪ್ಪಂತ ಸೌಂಡ್ ಬಂದಾಗ ಡ್ರೈವರ್ ಹತ್ರ ಹೋಗಿದ್ದೀನಿ, ಸರ್ ನಿಂದ್ರಿಸಿ ಬೆಂಕಿ ಎತ್ತಿದೆ ಗಾಡಿಯಲ್ಲಿ ಅಂತ ಹೇಳಿದಾಗ, ಮೇಡಮ್ ಹೋಗಿ ಕೂಡ್ರಿ ಬೆಂಕಿ ಎತ್ತಿಲ್ಲ ಅಂದ. ನಿನ್ ಗಾಡಿ ನಿಂದ್ರಿಸಿದೋ ಇಲ್ಲ ಅಂತ ಕೇಳಿದಾಗ 1 ಕಿಲೋಮೀಟರ್ ಮುಂದೆ ಹೋಗಿ ಅವನಿಗೆ ಎದೆ ಮೇಲೆ ಅಂಗಿಡಿದ ಮೇಲೆನೆ ಅವ್ನ್ ಗಾಡಿ ಸ್ಟಾಪ್ ಮಾಡಿರೋದು, ಅಷ್ಟೊತ್ತನ ಸ್ಟಾಪ್ ಮಾಡಿಲ್ಲ. ಅಷ್ಟು ಒಂದು ಬೇಜವಾಬ್ದಾರಿ ಮಾಡಿದ್ದಾರೆ ಆ ಗ್ರೀನ್ ಲೈನ್ ಅವರು. ಬೀಯಿಂಗ್ ಡ್ರೈವರ್ ಅವ್ರೇನ್ ಮಾಡ್ಬೇಕಂದ್ರೆ ಸ್ಮೋಕ್ ಸ್ಮೆಲ್ ಬಂದಾಗ ಸ್ವಲ್ಪ ಗಾಡಿನ ಸೈಡ್ ಹಾಕ್ಬಿಟ್ಟು ಚೆಕ್ ಮಾಡ್ಬೇಕಿತ್ತು ಗಾಡಿ ಏನಾಗಿದೆ ಕಂಡೀಷನ್ ಅಂತ ಹೇಳಿ. ಅದು ಕೂಡ ಮಾಡಿಲ್ಲ ಅವರು. ಅದಾದ್ಮೇಲೆ ಸಡನ್ ಆಗಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ನಾನು ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಜಿಗಿದ್ಬಿಟ್ಟು ಮೇನ್ ಡೋರ್ ಹೋಗಿದ್ದೀನಿ. ನಾನು ಮಮ್ಮಿ ಫಸ್ಟ್ ಎಗ್ರಿದವರೆ ನಾವು. ಕೊಡಗಿನ ಜೀವನದಿ ಕಾವೇರಿ ಮಾತೆ ನಿಗದಿಯಂತೆ ಮಕರ ಲಗ್ನದಲ್ಲಿ ತೀರ್ಥರೂಪಿಣಿಯಾಗಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ದರ್ಶನ ನೀಡಿದ್ಲು. ಇಂದು ಬೆಳಗ್ಗಿನಿಂದ ಪ್ರಧಾನ ಅರ್ಚಕ ಗುರುರಾಜ್ ಆಚಾರ್ ಅವರ ನೇತೃತ್ವದಲ್ಲಿ ಸಹಸ್ರನಾಮಾರ್ಚನೆ, ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ನೆರವೇರಿಸಲಾಯಿತು. ಮಕರ ಲಗ್ನದಲ್ಲಿ ಮಧ್ಯಾಹ್ನ 1:44 ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥರೂಪಿಣಿಯಾಗಿ ದರ್ಶನ ನೀಡಿದ್ಲು. ತೀರ್ಥೋದ್ಭವ ಆಗ್ತಿದ್ದಂತೆ ಸ್ಥಳದಲ್ಲಿದ್ದ ಅರ್ಚಕರು ಭಕ್ತರಿಗೆ ಕಾವೇರಿ ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ್ರು. ತೀರ್ಥರೂಪಿಣಿಯಾದ ಕಾವೇರಿ ಮಾತೆಯನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡು ಭಕ್ತಿ ಭಾವ ಮೆರೆದರು. ಇನ್ನು ಈ ಶುಭ ಸಂದರ್ಭಕ್ಕೆ ಕೊಡಗು, ಮೈಸೂರು ಸಂಸದ ಯದುವೀರ್, ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಮಡಿಕೇರಿ ಶಾಸಕ ಮಂಥರ್ಗೌಡ ಹಾಗೂ ನಟಿ ಹರ್ಷಿಕಾ ಪುಣಚ, ನಟ ಭುವನ್ ಸೇರಿದಂತೆ ಅನೇಕ ಗಣ್ಯರು ಸಾಕ್ಷಿಯಾದರು. ನಮ್ಮ ಕೊಡಗಿನಲ್ಲಿ ಬಹುಶಃ ಒಂದು ಎಲ್ಲಕ್ಕಿಂತ ವಿಶೇಷವಾದಂತಹ ಒಂದು ಹಬ್ಬ, ಉತ್ಸವ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕೊಡಗಿನ ನಿವಾಸಿಗಳಿಗೆ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಆ ಕಾವೇರಮ್ಮ ಎಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಾಯಿ ಮಾತಾಯಿ ಕಾವೇರಮ್ಮ ನಮ್ಮೆಲ್ಲರಿಗೂ ತುಂಬಾ ಆಶೀರ್ವಾದ ಕೊಟ್ಟು ಈ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪೂರೈಸ್ತಾರೆ. ಹಾಸನಾಂಬೆ ಶಕ್ತಿ ದೇವತೆ ವರ್ಷಕ್ಕೊಮ್ಮೆ ತನ್ನ ಭಕ್ತರಿಗೆ ದರ್ಶನ ಕೊಟ್ಟು ಹರಿಸುವ ತಾಯಿ. ದೇವಿಯನ್ನ ನೋಡೋಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ತಾಯಿಯನ್ನ ಕಾಣೋಕೆ ಬರ್ತಾರೆ. ಆದ್ರೆ ಈ ಬಾರಿ ಕಂಡು ಕೇಳದೇ ಇರೋ ರೀತಿಯಲ್ಲಿ ದೇವಿಯನ್ನ ಕಣ್ತುಂಬಿಕೊಳ್ಳೋಕೆ ಸಹಸ್ರಾರು ಭಕ್ತರು ಬರ್ತಿದ್ದಾರೆ. ದೇಗುಲದ ಮುಂಭಾಗದಿಂದ ಹಿಡಿದು ಗ್ರಾಮದವರೆಗೂ ಭಕ್ತರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅಲ್ಲದೆ ಧರ್ಮ ದರ್ಶನದ ಸಾಲು ಭಕ್ತರಿಂದ ತುಂಬಿದೆ. 1300 ರೂಪಾಯಿ ವಿಶೇಷ ದರ್ಶನದ ಸಾಲುಗಳು ಸಂಪೂರ್ಣ ಭರ್ತಿಯಾಗಿದೆ. ಮುಂಜಾನೆ 4 ಗಂಟೆಯಿಂದಲೇ ಭಕ್ತರು ದೇವಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಹಿಂದೆಂದೂ ಕಾಣದಂತೆ ಅಪಾರ ಸಂಖ್ಯೆಯಲ್ಲಿ ಬಂದ ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ದಂಪತಿ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಬರ್ಬೇಕಾದ್ರೆ ಜನ ನೋಡ್ಬೇಕು ನಾವಂದ್ರೆ ಹೆಂಗ್ ದರ್ಶನ ಆಗುತ್ತೆ. ಎಷ್ಟೆಷ್ಟು ಜನ, 1000 ಟಿಕೆಟ್, 3000 ಎಷ್ಟು. ಇವತ್ತು ಬಂದ್ಬಿಟ್ಟು ಏಕಾದಶಿ ಸ್ಪೆಷಲ್ ಡೇ ಇವತ್ತು, ಅದು ಬೇರೆ ಶುಕ್ರವಾರ, ಅಮ್ಮನ ದಿನ. ತುಂಬಾ ಜನಸಾಗರ ಇದೆ. ಬಟ್ ಎಲ್ಲ ಈಸಿಯಾಗಿ ದರ್ಶನ ಮಾಡ್ತಾ ಇದಾರೆ. ಒಳಗಡೆ ಸಿಸ್ಟಮ್ ಚೆನ್ನಾಗಿ ಮಾಡಿದೆ ಆಡಳಿತ ವರ್ಗದವರೆಲ್ಲ. ತುಂಬಾ ಕಳೆದ ವರ್ಷ ಬಂದಿದ್ದೆ, ಒಳಗಡೆ ನಿಲ್ಲಿಕ್ಕೆ ಜಾಗ ಇರಲಿಲ್ಲ ಕಳೆದ ವರ್ಷ. ಆದರೆ ಈ ಸರಿ ತುಂಬ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕ್ರಮ ಖಂಡಿಸಿ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನ್ನೇರಿ ಶ್ರೀಗಳ ಪೂರ್ವಾಶ್ರಮ ಗ್ರಾಮ ಬಸರಕೋಡದಲ್ಲಿ ಪ್ರತಿಭಟನೆ ನಡೆಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಲಾಯಿತು. ಟೈರ್ಗೆ ಬೆಂಕಿ, ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ನಡಹಳ್ಳಿ ಆಕ್ರೋಶ ಹೊರಹಾಕಿದ್ರು. ದೀಪಾವಳಿ ನೋಡಿಕೊಂಡು ಶ್ರೀಗಳಿಗೆ ಜಿಲ್ಲಾ ಪ್ರವೇಶ ನಿರ್ಬಂಧಿಸಿದ್ದಾರೆ ಎಂದು ನಡಹಳ್ಳಿ ಆಕ್ರೋಶ ಹೊರಹಾಕಿದರು. ಸ್ಯಾಂಡಲ್ವುಡ್ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನದಲ್ಲದ ತಪ್ಪಿಗೆ ಚಾಮರಾಜನಗರದ ಯುವಕ ಜೈಲು ಪಾಲಾಗಿದ್ದಾನೆ. ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದ ಅಭಿಷೇಕ್ ಜೈಲು ಸೇರಿದ ಯುವಕನಾಗಿದ್ದಾನೆ. ಗೂಡ್ಸ್ ಆಟೋ ಓಡಿಸಿಕೊಂಡಿದ್ದ ಅಭಿಷೇಕ್ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ. ಹಾಗಾಗಿ ಅಭಿಷೇಕ್ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದ ಕಾರ್ತಿಕ್ ಹಾಗೂ ಕೀರ್ತಿ ಎಂಬ ಸ್ನೇಹಿತರು ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ. ಸ್ನೇಹಿತರು ಮಾಡಿದ ಕಮೆಂಟ್ಗೆ ಮೊಬೈಲ್ ಮಾಲೀಕ ಅಭಿಷೇಕ್ ಅಂಧರಾಗಿದ್ದಾನೆ. ಈ ಬಗ್ಗೆ ಅಳಲು ತೋಡ್ಕೊಂಡಿರುವ ಪೋಷಕರು, ನನ್ನ ಮಗನಿಗೆ ದಿನಸಿ ಸಾಮಾನು ಚೀಟಿ ಬರೆಯೋಕೆ ಬರೋಲ್ಲ, ಇನ್ನು ಇಂಗ್ಲಿಷ್ ಎಲ್ಲಿಂದ ಬರುತ್ತೆ? ರಮ್ಯಾ ಮೇಡಮ್, ನಿಮ್ಮ ಕಾಲಿಗೆ ಬೀಳ್ತೀವಿ, ನನ್ನ ಮಗನನ್ನ ಬಿಡಿಸ್ಕೊಡಿ ಅಂತ ಕಣ್ಣೀರ್ ಹಾಕಿದ್ದಾರೆ. ನಮ್ಮ ಹುಡುಗ ಏನೋ ತಪ್ಪು ಮಾಡಿಲ್ಲ. ಬೇರೆ ಹುಡುಗರು ಅವನ್ಗ ಮೆಸೇಜ್ ಮಾಡೋದಲ್ಲ. ಈ ಮತ್ತೊಂದು ಅವರು ಯಾರ ಮೂರನೇ ವ್ಯಕ್ತಿ ಫ್ರೆಂಡ್ಗಳು ಕೀರ್ತಿ ಅದು ಅವರು ಮಾಡ್ಬಿಟ್ಟು ಇವನ್ಗ ಕೊಟ್ಬಿಟ್ಟವ್ರ. ದಯವಿಟ್ಟು ನಾ ರಮ್ಯಾ ಮೇಡಮ್ ಕೇಳ್ಕೊಳ್ಳೋದೆ, ದಯವಿಟ್ಟು ನನ್ನ ಮಗನ ಬಿಡಿಸ್ಕೊಟ್ಬಿಡಿ, ಅವ್ನಿಗೆ ಏನೂ ಗೊತ್ತಿಲ್ಲ. ಕಾರ್ತಿಕ್ ಕೀರ್ತಿ ಮಾಡಿರೋದು ಅವನ್ನ ಎಂಕ್ವೈರಿ ತಗೊಂಡವ್ರ ಇಬ್ಬರು ನನ್ನ ಮಗನ್ನ ಬಿಡಿಸ್ಬೇಕು. ನೀವು ಗೊತ್ತಿರೋ ಜಾಗ ಗೊತ್ತಿದ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳ್ಳೋನು. ನಾನು ಅವ್ನಿಗೆ ಏನು ಓದು ಬರೀ ಏನು ಗೊತ್ತಿಲ್ಲ ಮೇಡಮ್, ನನ್ನ ಮಗನ್ ಬಿಡಿಸ್ಬಿಡಿ ಅಷ್ಟೇನ ಕೇಳ್ಕೊಳ್ತಾ ಇರೋದು. ಅವ್ರಿಬ್ಬರು ಎಂಕ್ವೈರಿ ತಗೊಳ್ಳಿ, ನನ್ನ ಮಗ ತಪ್ಪು ಮಾಡಿಲ್ಲ, ಅವ್ನಿಗೆ ಮೆಸೇಜ್ ಮಾಡೋದು ಏನು ಗೊತ್ತಿಲ್ಲ ಮೇಡಮ್, ಅಷ್ಟೇನ ಕೇಳ್ಕೊಳ್ಳೋದು. ಮಾತಾಡಕ್ ಆಯ್ತಾ ಇಲ್ಲ ಮೇಡಮ್. ಅವನೇ ನಮ್ಮ ಆಧಾರ ಇದ್ದು, ಅವನೇ ದುಡಿತಿದ್ದೆ ಎಲ್ಲ ನಮ್ಮ ಇದಕ್ಕೆಲ್ಲ.